2026 ಹೊಸ ವರ್ಷ ಆಗಮಿಸ್ತಾ ಇದೆ. 2026 ಹೊಸ ವರ್ಷದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. 2026ರಲ್ಲಿ ಮಿಥುನ ರಾಶಿಯವರಿಗೆ ವೃತ್ತಿ, ಹಣಕಾಸು ಮತ್ತು ವೈಯಕ್ತಿಕ ಜೀವನದಲ್ಲಿ ಉತ್ತಮ ಪ್ರಗತಿಯಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಆದರೂ ವರ್ಷದ ಕೊನೆಯಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹೆಚ್ಚು ಇಟ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಈ ಸಮಯದಲ್ಲಿ ಕೆಲವು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಎದುರಾಗ್ಬೋದು. 2026ರ ಕೊನೆಯ ಭಾಗದಲ್ಲಿ ಗುರುಗ್ರಹದ ಶುಭ ಪ್ರಭಾವ ನಿಮ್ಮ ಮೇಲಿರುತ್ತೆ. ಹಾಗಾಗಿ ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಗುರುವಿನಿಂದಾಗಿ. ಮತ್ತು ಪದವಿ, ನಿಮಗೆ ಕೆಲಸ ಮಾಡ್ತಾ ಇದ್ದರೆ ಇನ್ನು ಪ್ರಮೋಷನ್ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಇನ್ನೂ ಮೇಲ್ದರ್ಜೆಗೆ ಇರುವಂಥದ್ದು ವೃತ್ತಿಯಲ್ಲಿ. ಜೊತೆಗೆ ಯಾವುದಾದ್ರೂ ಅಪೂರ್ಣಗೊಂಡಂತಹ ಕೆಲಸ ಕಾರ್ಯಗಳಿದ್ರೂ ಕೂಡ ಅದನ್ನು ಈ ವರ್ಷ 2026ರಲ್ಲಿ ನೀವು ಪೂರ್ಣಗೊಳಿಸ್ತೀರಿ. ವೃತ್ತಿ ವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದರೆ ನೋಡಿ, ವೃತ್ತಿ ಜೀವನದಲ್ಲಿ ಈ ವರ್ಷದ ಆರಂಭದಲ್ಲಿ ಗುರು ಕರ್ಮಭಾವದಲ್ಲಿರೋದ್ರಿಂದ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಅದೃಷ್ಟ ತರುತ್ತೆ ಮತ್ತು ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಕೂಡ ಸಿಗುತ್ತೆ. ಆದರೆ ಶನಿಯ ಪ್ರಭಾವ ಇನ್ನೊಂದು ಕಡೆ ಇರುತ್ತೆ. ಹಾಗಾಗಿ ಸ್ವಲ್ಪ ಕೆಲಸ ಅನ್ನುವಂಥದ್ದು ನಿಧಾನಗತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ ಮಿಥುನ ರಾಶಿಯವರಿಗೆ. ಜೂನ್ 2ನೇ ತಾರೀಕು ನಂತರ ಅಕ್ಟೋಬರ್ 31ರವರೆಗೆ, ಜೂನ್ 2ರಿಂದ ಅಕ್ಟೋಬರ್ 31ರವರೆಗೆ ಗುರುವಿನ ಪ್ರಭಾವದಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರು ಹೆಚ್ಚಿನ ಒಂದು ಪ್ರಗತಿಯನ್ನು, ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ವ್ಯವಹಾರ ಮಾಡ್ತಾ ಇರುವಂಥವರು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶಗಳಿರುತ್ತೆ. ಮಿಥುನ ರಾಶಿಯವರಿಗೆ ಹೆಚ್ಚಿನ ಶ್ರಮದಿಂದಾಗಿ ಉತ್ತಮ ಲಾಭವನ್ನು ನೀವು ಪಡಿತೀರಿ. ಅಂದರೆ ಶ್ರಮ ಹಾಕಲೇಬೇಕು, ಕಠಿಣ ಪರಿಶ್ರಮ ವ್ಯವಹಾರದಲ್ಲಿರಬೇಕಾಗತ್ತೆ. ವಿಶೇಷವಾಗಿ ಶಿಕ್ಷಣ, ಹಣಕಾಸು ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿರುವಂಥವರು ಹೆಚ್ಚಿನ ಒಂದು ಕಠಿಣ ಪರಿಶ್ರಮವನ್ನು ಹಾಕಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ನೋಡೋದಾದರೆ ಮಿಥುನ ರಾಶಿಯವರಿಗೆ 2026 ಗುರುವಿನ ಶುಭ ಪ್ರಭಾವದಿಂದಾಗಿ ಸಾಕಷ್ಟು ಧನಲಾಭ ಆಗುವಂಥ ಸಾಧ್ಯತೆ 2026ರಲ್ಲಿ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ. ನೀವು ಉನ್ನತ ಪದವಿಗಳನ್ನು ಹೊಂದುವಂತಹ ಯೋಗ ಕೂಡ ಇದೆ. ಇನ್ನು ಆರೋಗ್ಯ ನೋಡೋದಾದರೆ ವರ್ಷದ ಆರಂಭ ಮತ್ತು ಮಧ್ಯದಲ್ಲಿ ಆರೋಗ್ಯ ಉತ್ತಮವಾಗಿರುತ್ತೆ. ಆದರೆ ವರ್ಷದ ಕೊನೆಯಲ್ಲಿ, ವಿಶೇಷವಾಗಿ ನವೆಂಬರ್ ನಂತರ ರಾಹುವಿನ ಸಂಚಾರ ಏನಾಗುತ್ತೆ, ಆ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು. ನವೆಂಬರ್ ನಂತರ, ರಾಹು ಸಂಚಾರದ ನಂತರ ಈ ಸಮಯದಲ್ಲಿ ದೈಹಿಕ ಮತ್ತು ಮಾನಸಿಕವಾಗಿ ನಿಮಗೆ ಹೆಚ್ಚು ಆಯಾಸ ಆಗುವಂಥದ್ದು, ಒತ್ತಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಲಘು ಅಂದರೆ ಹೇಗೆ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ, ಲಘು ಮತ್ತು ಪೌಷ್ಟಿಕ ಆಹಾರವನ್ನು, ಲಘು ಆಹಾರ ಅಂದರೆ ಸ್ಟ್ರಾಂಗ್ ಇರುವಂಥದ್ದಂತ ಅಲ್ಲ, ಲಘು ಆಹಾರವನ್ನು ಸೇವಿಸಬೇಕು. ಜಂಕ್ ಫುಡ್ಡು, ಎಣ್ಣೆ ಪದಾರ್ಥ ಎಲ್ಲ ತಪ್ಪಿಸ್ಬೇಕು. ಹಣ್ಣು ತರಕಾರಿಯನ್ನು ಸೇವಿಸಬೇಕು, ಜಾಸ್ತಿ ನೀರು ಕುಡಿಬೇಕು. ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಉತ್ತಮವಾದ ಹವ್ಯಾಸವನ್ನು ಬೆಳೆಸ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಇನ್ನು ಸಂಬಂಧಗಳಂತ ನೋಡೋದಾದರೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಮಿಥುನ ರಾಶಿಯವರಿಗೆ ಸಂಬಂಧಗಳಲ್ಲಿ ಏರಿಳಿತಗಳು ಉಂಟಾಗುವ ಸಾಧ್ಯತೆ ಇದೆ 2026ರಲ್ಲಿ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದೋದಕ್ಕೆ ಸಂವಹನ ಮತ್ತು ಪರಸ್ಪರ ಅರಿವನ್ನು ನೀವು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಒಂದಷ್ಟು ಪರಿಹಾರ ಅಂತ ನೋಡೋದಾದರೆ ಮಿಥುನ ರಾಶಿಯವರಿಗೆ 2026ರಲ್ಲಿ ನೋಡಿ, ವರ್ಷದ ಕೊನೆಯಲ್ಲಿ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕು. ವೈದ್ಯಕೀಯ ಸಲಹೆಯನ್ನು ಪಡ್ಕೊಳ್ಳೋದು ಬಹಳ ಒಳ್ಳೆಯದು. ಮತ್ತು ಸಂಬಂಧಗಳಲ್ಲಿ ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಪರಸ್ಪರ ಅರ್ಥ ಮಾಡ್ಕೋಬೇಕು, ಸಂವಹನ ಚೆನ್ನಾಗಿರಬೇಕು. ಹಾಗೆ ನಿಮ್ಮ ಹವ್ಯಾಸಗಳನ್ನು, ಅಂದರೆ ಕೆಲವೊಂದು ಒಳ್ಳೆ ಹವ್ಯಾಸಗಳು ತೊಡಗಿಸ್ಕೊಳ್ಳೋದ್ರ ಮೂಲಕವಾಗಿ ಒತ್ತಡವನ್ನು ನೀವು ಕಡಿಮೆ ಮಾಡ್ಕೊಳ್ಬಹುದು. ವ್ಯಾಯಾಮ ಮಾಡೋದು, ಪುಸ್ತಕ ಓದುವಂಥದ್ದು ಅಥವಾ ಎಂಟರ್ಟೈನ್ಮೆಂಟು, ಈ ರೀತಿಯಾಗಿ ಸ್ವಲ್ಪ ಕಾನ್ಸಂಟ್ರೇಷನನ್ನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.